ಭಾಳ ಸವಿಸ್ತಾರವಾದಂಥ ಉತ್ತರವನ್ನು ಕೊಟ್ಟಿದ್ದೀನಿ. ಅದಾದ ಮೇಲೆ ಅವರು ಕಾಡುಗೊಲ್ಲದರ ಬಗ್ಗೆ ವಿಚಾರವನ್ನು ಪ್ರಸ್ತಾಪ ಮಾಡಿದರೆ, ಕಾಡುಗೊಲ್ಲ ಅಲೆಮಾರಿ ಸಮುದಾಯಕ್ಕೆ ಸೇರಿಲ್ಲ. ಅದು ಪ್ರತ್ಯೇಕವಾದಂಥ ನಾವು ನಿಗಮವನ್ನು ಈಗಾಗಲೇ ಮಾಡಿದ್ದೀವಿ. ಓಕೆ. ಆದರೆ ಅದನ್ನೇ ಓದ್ಸತಿ ನಮಗೆ ಅನುದಾನವನ್ನು ಕೊಡೋಕ್ಕಾಗಿಲ್ಲ. ಈ ಸತೆ ಅದಕ್ಕೆ ವಿಶೇಷವಾಗಿ ಕಾಡುಗೊಲ್ಲ ಅನುದಾನವನ್ನು ಕೊಡಲೇಬೇಕಂತ ನಾವು ನಿರ್ಧಾರವನ್ನು ಮಾಡಿದ್ದೀವಿ ಮಾನ್ಯ ಅಧ್ಯಕ್ಷರೇ. ಅದ್ರ ಜೊತೆಗೆ ಈಗಾಗಲೇ ಅದಕ್ಕೆ ಕಾಡುಗೊಲ್ಲ ಅನ್ನೋದಕ್ಕಿಂತ ಈಗಾಗಲೇ ಅಲೆಮಾರಿ, ಅವ್ರೇನು ಅಲೆಮಾರಿ ಬಗ್ಗೆ ಮಾತ್ರ ಕ್ವಶನ್ ಕೇಳಿದ್ದು. ಇದಕ್ಕೆ ಕಾಡುಗೊಲ್ಲ ಅಂದಿದ್ರೆ ಇನ್ನೂ ಸವಿಸ್ತಾರವಾದಂಥ ಉತ್ತರ ಇನ್ನೂ ಕೊಡ್ತೀನಿ ಅವರಿಗೆ. ಈಗಾಗಲೇ ನಾವು ಸ್ವಯಂ ಉದ್ಯೋಗ ಕೊಡ್ತಾ ಇದ್ದೀವಿ, ಸಹಾಯಧನ ಮಾಡ್ತಾ ಇದ್ದೀವಿ, ಅರಿವು ಮಾಡ್ತಾ ಇದ್ದೀವಿ, ಶಿಕ್ಷಣದೊಳಗೆ ಕೊಡ್ತಾ ಇದ್ದೀವಿ, ವಿದೇಶಿ ವಿಶ್ವವಿದ್ಯಾಲಯದೊಳಗೆ ವ್ಯಾಸಂಗಕ್ಕೆ ದುಡ್ಡು ಕೊಡ್ತಾ ಇದ್ದೀವಿ, ಮತ್ತು ಸಾರಥಿ ಸಾರಥಿ ಇದಕ್ಕೆ ಕೊಡ್ತಾ ಇದ್ದೀವಿ, ಮತ್ತು ಗಂಗಾ ಕಲ್ಯಾಣ ಯೋಜನೆಗೂ ಈಗಾಗಲೇ ದುಡ್ಡು ಕೊಡ್ತಾ ಇದ್ದೀವಿ. ಈಗ ನೀವೇನು ಪ್ರಶ್ನೆ ಎತ್ತಿದ್ದೀರಿ, ಇದಕ್ಕೆ ಇದನ್ನು ಈಗಾಗಲೇ ಕಾಡುಗೊಲ್ಲ ಅದರದು ಹಿಂದುಳಿದ ವರ್ಗ ಒಂದು ಬರ್ತೈತೆ, ಅದು ಎಷ್ಟಿಗೆ ಸೇರಿಸಿದ್ದು ಅದು ಇದು ಗೊಲ್ಲ ಸಮುದಾಯ ಮಾತ್ರ ಎಷ್ಟಿಗೆ ಸೇರಿಸ್ಬೇಕಂತ ಪ್ರಪೋಸಲ್ ಕಳಿಸ್ತಾರೆ. ಕಾಡುಗೊಲ್ಲ ಅಂತ ಕಳಿಸಿಲ್ಲ, ಗೊಲ್ಲ ಸಮುದಾಯಕ್ಕೆ ಮಾತ್ರ ಎಷ್ಟಿ ಸೇರಿಸಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಪ್ರಪೋಸಲ್. ಸರ್ ಅದು ಒಂದು ಸಮುದಾಯದಿಂದ ಬರೋದ್ರಿಂದ ಒಂದು ಹೇಳ್ತೀನಿ ಸರ್, ನೀವು ಮಾತಾಡಿ, ಸಮುದಾಯದಿಂದ ಇರೋನು ನೀವು ಮಾತಾಡಿ, ಇದು ಮುಗಿದ ಮಾತಾಡಿ, ಹೇಳ್ತೀನಿ, ತೊಂದ್ರೆ ಇಲ್ಲ. ಉತ್ತರ ಕೊಡ್ಲಿ. ತಪ್ಪು ಸದನಕ್ಕೆ ಹೋಗೋದು ಬೇಡ, ತಪ್ಪು ಅಭಿಪ್ರಾಯ. ಸಮಸ್ಯೆ ಬಗೆಹರಿಸಬೇಕಲ್ಲ. ನಾನು ಎಲ್ಲ ಹೇಳ್ತೀನಿ. ಈಗ ದಯವಿಟ್ಟು ಎಲ್ಲರೂ ಒಮ್ಮೆಲೆ ಮಾತಾಡಬೇಡಿ. ಅವ್ರು ಹೇಗೆ ಉತ್ತರ ಕೊಡುದು? ಮಾನ್ಯ ಅಧ್ಯಕ್ಷರೇ, ಗೊಲ್ಲ ಸಮುದಾಯ ಅಂತಂದ್ರೆ ಕಾಡುಗೊಲ್ಲ ಅದು ಎಲ್ಲದೂ ಸೇರಿಸಿ ಹಿಂದಕ್ಕೆ ಕಳಿಸಿದ್ದು ಪ್ರಪೋಸಲ್. ಇದು ನನಗೆ ನಾನು ಹೇಳ್ತಾ ಇರೋದು. ಕಾಡುಗೊಲ್ಲ ಸಪರೇಟ್ ಆಗಿ ಎಷ್ಟಿ ಕಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಇಲ್ಲ, ಹಂಗ ಕಳಿಸಿಲ್ಲ. ಕೇಳಿ ಸರ್, ಕುಲಶಾಸ್ತ್ರ ಅಧ್ಯಯನ. ಒಂದ್ ನಿಮಿಷ ಸರ್, ಕುಲಶಾಸ್ತ್ರ ನೋಡಿ, ಮೊದಲು ಗೊಲ್ಲ ಸಮುದಾಯವನ್ನ ಎಷ್ಟಿಗೆ ಸೇರಿಸಬೇಕು ಅಂತ ಕಳಿಸಿದ್ದು ಕರೆಕ್ಟ್ ಆಗಿ ತಗೊಳ್ಳಿ. ಮತ್ತೆ ಅದರಲ್ಲಿ ಏನಾದ್ರು ಇದ್ರೆ ನಿಮ್ಮ ಸಲಹೆ ಸೂಚನೆ ಕೊಡಿ. ಈಗ ಗೊಲ್ಲ ಒಂದು ಅಕ್ಷರ ಸ್ಟಾರ್ಟ್ ಮಾಡಿದ ತಕ್ಷಣ ನೀವೇ ತೀರ್ಮಾನಕ್ಕೆ ಬರಬೇಡಿ. ಮೊದಲಿಗೆ ಪ್ರಾರಂಭ ಆಗಿಲ್ಲ. ಗೊಲ್ಲ ಸಮುದಾಯವನ್ನ ಎಷ್ಟಿಗೆ ಸೇರಿಸಬೇಕಂತ ಪ್ರಪೋಸಲ್ ಕಳಿಸಿತ್ತು ಕೇಂದ್ರ ಸರ್ಕಾರಕ್ಕೆ. ಅದಾದ್ಮೇಲೆ ಗೊಲ್ಲ ಅಂತ ಸಮಸ್ಯೆಗಳು ಪ್ರಾರಂಭ ಆದವು. ಅದು ಅಲೆಮಾರಿ ಇದ್ರೊಳಗ. ಅದಾದ್ಮೇಲೆ ನಾವು ಇದನ್ನು ಕಾಡುಗೊಲ್ಲ ಮತ್ತು ಗೊಲ್ಲನ್ನು ಎರಡನ್ನೂ ಒಂದೇ ಇದ್ರೊಳಗೆ ಸೇರಿಸಬೇಕು ಅಂತ ಕಳಿಸಿದ್ದು. ಅದಾದ್ಮೇಲೆ ಮಾನ್ಯ ಅಧ್ಯಕ್ಷರೇ, ಗೊಲ್ಲ ಅಲೆಮಾರಿ ಇದ್ರೊಳಗೆ ಗೊಲ್ಲ ಸಮುದಾಯ ಸೇರಿಸಿದ್ರೆ ಅದಕ್ಕೆ ಸಪರೇಟ್ ಆಗಿ ಕಾಡುಗೊಲ್ಲರಿಗೆ ವಿಶೇಷ ಕೊಡಬೇಕು ಅನ್ನೋದಕ್ಕೆ ಒಂದು ಅಭಿವೃದ್ಧಿ ನಿಗಮವನ್ನು ಮಾಡಿದ್ವಿ. ಆ ಓದ್ಸತೆ ಅದು ರಿಜಿಸ್ಟ್ರೇಷನ್ ಆಯಿತು, ಇದೆಲ್ಲ ಆಗಿದೆ. ಈ ವರ್ಷ ಕಾಡುಗೊಲ್ಲಿಗೆ ವಿಶೇಷ ದುಡ್ಡನ್ನು ಕೊಡೋದ್ರ ಜೊತೆಗೆ ನೀವೇನು ಸೌಲಭ್ಯಗಳನ್ನು ಕೇಳಿದಿರಲ್ಲ, ನಿಶ್ಚಿತವಾಗಲೂ ಆ ಸೌಲಭ್ಯಗಳು ಕೊಡ್ತೀವಿ. ನಿಮ್ಮ ಕ್ಷೇತ್ರದೊಳಗೆ